ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 5ನೇ ತಲೆಮಾರಿನ ಫೈಟರ್ ಜೆಟ್ ಯೋಜನೆಯಾದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಈಗ ಸ್ಪಷ್ಟವಾದ ಟೈಮ್ಲೈನ್ ಹಂತಕ್ಕೆ ಪ್ರವೇಶಿಸಿದೆ. ಹೊಸ ಮಾಹಿತಿಗಳ ಪ್ರಕಾರ AMCA ಮೊದಲ ಪ್ರೋಟೋಟೈಪ್ 2028ರ ಅಂತ್ಯದ ವೇಳೆಗೆ ರೋಲ್ಔಟ್ ಆಗುವ ಸಾಧ್ಯತೆ ಇದೆ. ಎಲ್ಲ ಅಸೆಂಬ್ಲಿ ಮೈಲುಗಲ್ಲುಗಳು ಸರಿಯಾಗಿ ಮುಂದುವರೆದರೆ ಈ ಗುರಿ ಸಾಧನೆಯಾಗಲಿದೆ ಎಂದು ADA ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯ ಅಧಿಕಾರಿಯೊಬ್ಬರು ನಮಗೆ ಮಾಹಿತಿ ನೀಡಿದ್ದಾರೆ. ಯೋಜನೆಯ ಪ್ರಕಾರ ಒಟ್ಟು 5 AMCA ಅಭಿವೃದ್ಧಿ ಪ್ರೋಟೋಟೈಪ್ಗಳನ್ನು ನಿರ್ಮಿಸಲಾಗುತ್ತದೆ ಮತ್ತು ಅವುಗಳನ್ನು ಪ್ರತಿ 9 ತಿಂಗಳಿಗೊಮ್ಮೆ ಒಂದರಂತೆ ರೋಲ್ಔಟ್ ಮಾಡುವ ಯೋಜನೆ ಇದೆ. ಅಂದರೆ 2028ರಿಂದ 2031ರ ಒಳಗೆ ಎಲ್ಲ 5 ಪ್ರೋಟೋಟೈಪ್ಗಳ ರೋಲ್ಔಟ್ ಪೂರ್ಣಗೊಳ್ಳಲಿದೆ. ಈ 5 ಪ್ರೋಟೋಟೈಪ್ಗಳಿಗೂ ವಿಭಿನ್ನ ಉದ್ದೇಶಗಳಿವೆ. ಮೊದಲ 3 ಯುದ್ಧ ವಿಮಾನಗಳು ಮುಖ್ಯವಾಗಿ ಫ್ಲೈಟ್ ಎನ್ವಲಪ್ಮೆಂಟ್ ಎಕ್ಸಂಪ್ಷನ್, ಏರೋಡೈನಾಮಿಕ್ ವ್ಯಾಲಿಡೇಷನ್, ಹಂತವಾಗಿ ಏವಿಯಾನಿಕ್ಸ್ ಇಂಟಿಗ್ರೇಷನ್ ಇವುಗಳ ಮೇಲೆ ಕೇಂದ್ರೀಕರಿಸಲಿವೆ. ಮತ್ತೆ ಉಳಿದ ಕೊನೆಯ 2 ಪ್ರೋಟೋಟೈಪ್ಗಳು ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್, ಮಿಸೈಲ್ ಮತ್ತು ಗನ್ ಫೈರಿಂಗ್ ಟ್ರಯಲ್ಸ್, ಕಂಬ್ಯಾಟ್ ಸಿಸ್ಟಮ್ಸ್ ಟೆಸ್ಟಿಂಗ್ ಇವುಗಳಿಗಾಗಿ ಬಳಸಲಾಗುತ್ತವೆ. ಈ ರೀತಿಯ ಹಂತದ ಅಭಿವೃದ್ಧಿ ಮಾದರಿ ಫೇಸ್ಡ್ ಇಂಟಿಗ್ರೇಷನ್ ಅಪ್ರೋಚ್ ಒಂದು ಅಡ್ವಾನ್ಸ್ಡ್ ಫೈಟರ್ ಜೆಟ್ ಪ್ರೋಗ್ರಾಂಗೆ ಅತ್ಯಾಧುನಿಕ ವಿಧಾನವಾಗಿದೆ. ಒಂದೇ ಬಾರಿ ಎಲ್ಲ ಸಿಸ್ಟಮ್ಗಳನ್ನು ಸೇರಿಸಿ ಹೈ ರಿಸ್ಕ್ ಇಂಟಿಗ್ರೇಷನ್ ಮಾಡುವ ಬದಲು ಪ್ರತಿ ಸಿಸ್ಟಮನ್ನು ಹಂತವಾಗಿ ವ್ಯಾಲಿಡೇಟ್ ಮಾಡುವ ತಂತ್ರವೇ AMCA ಯೋಜನೆಯ ಮೂಲ ತತ್ವ. ಇದರಿಂದ ಡೆವಲಪ್ಮೆಂಟ್ ರಿಸ್ಕ್ ಕಡಿಮೆಯಾಗುತ್ತದೆ, ಪ್ಯಾರಲಲ್ ಟೆಸ್ಟಿಂಗ್ ಸಾಧ್ಯವಾಗುತ್ತದೆ, ಲೇಟ್ ಸ್ಟೇಜ್ ಫೇಲ್ಯೂರ್ಸ್ಗಳನ್ನು ತಪ್ಪಿಸಬಹುದು, ಪ್ರೋಗ್ರಾಮ್ ಡಿಲೇ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದೀಗ ಕೈಗಾರಿಕಾ ಹಂತದ ಮಹತ್ವದ ನಿರ್ಧಾರವು ಹತ್ತಿರ ಬರುತ್ತಿದೆ. AMCA ಉತ್ಪಾದನಾ ಪಾಲುದಾರ ಕಂಪನಿ ಫೈನಲ್ ಪ್ರೊಡಕ್ಷನ್ ಪಾರ್ಟ್ನರ್ ಮುಂದಿನ 3 ತಿಂಗಳೊಳಗೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಇದರಿಂದ ಲಾಂಗ್ ಲೀಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಿಪರೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ಭಾರತೀಯ ವಾಯುಸೇನೆ ಈಗಾಗಲೇ 40 AMCA MK1 ಫೈಟರ್ ಜೆಟ್ಗಳ ಮೊದಲ ಉತ್ಪಾದನಾ ಆರ್ಡರ್ಗೆ ಒಪ್ಪಿಗೆ ನೀಡಿದೆ. ಈ MK1 ವೇರಿಯಂಟ್ನಲ್ಲಿ GE F414 ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಸುಮಾರು 98 ಕಿಲೋನ್ಯೂಟನ್ ಥ್ರಸ್ಟ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು ಸೀರೀಸ್ ಪ್ರೊಡಕ್ಷನ್ಗೆ 2034ರ ವೇಳೆಗೆ ಆರಂಭವಾಗುವ ನಿರೀಕ್ಷೆ ಇದೆ. ಆದರೆ AMCA ಯೋಜನೆ ಇಲ್ಲಿಯೇ ನಿಲ್ಲುವುದಿಲ್ಲ. ಮುಂದಿನ ಹಂತವಾಗಿ AMCA MK2 ವೇರಿಯಂಟ್ ಅಭಿವೃದ್ಧಿ ಆಗಲಿದೆ. ಈ MK2 ಯುದ್ಧ ವಿಮಾನದಲ್ಲಿ ಭಾರತ, ಫ್ರಾನ್ಸ್ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿದ ಹೊಸ ಇಂಜಿನ್ಗಳನ್ನು ಅಳವಡಿಸಲಾಗುವುದು. ಸುಮಾರು 120 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ ಇದಾಗಿರಲಿದೆ. ಇದು ಹೆಚ್ಚು ಪರ್ಫಾರ್ಮೆನ್ಸ್, ಹೆಚ್ಚಿನ ಗ್ರೋತ್ ಪೊಟೆನ್ಷಿಯಲ್, ಭವಿಷ್ಯದ ಅಪ್ಗ್ರೇಡ್ ಸಾಮರ್ಥ್ಯಗಳು. ಈ MK2 ವೇರಿಯಂಟ್ಗೆ ಸುಮಾರು 80 ಹೆಚ್ಚುವರಿ ಯುದ್ಧ ವಿಮಾನಗಳ ಆರ್ಡರ್ ಯೋಜನೆ ಇದೆ. 2036ರ ನಂತರ ಉತ್ಪಾದನೆ ಆರಂಭವಾಗುವ ಸಾಧ್ಯತೆ ಇದೆ. ADA ಅಧಿಕಾರಿಗಳ ಪ್ರಕಾರ MK2 ಇಂಜಿನ್ ಪ್ರೋಗ್ರಾಂ ಭಾರತದ ದೀರ್ಘಕಾಲೀನ ಏರೋ ಇಂಜಿನ್ ಇಕೋಸಿಸ್ಟಮ್ಗೆ ಕಾರ್ನರ್ ಸ್ಟೋನ್ ಆಗಲಿದೆ. ಅದರ ಪರಿಣಾಮ AMCA ಮಾತ್ರವಲ್ಲ, ಭವಿಷ್ಯದ ಎಲ್ಲ ಭಾರತೀಯ ಯುದ್ಧ ವಿಮಾನದ ಯೋಜನೆಗಳ ಮೇಲೂ ಬೀರುವಷ್ಟು ದೊಡ್ಡ ಮಟ್ಟದ ಪ್ರಭಾವ ಇದಕ್ಕೆ ಇರಲಿದೆ. AMCA ಪ್ರೋಗ್ರಾಂನಲ್ಲಿ ಅತ್ಯಂತ ಪ್ರಮುಖ ಅಂಶವು ಏನೆಂದರೆ ಫೇಸ್ಡ್ ಇಂಟಿಗ್ರೇಷನ್ ಫಿಲಾಸಫಿ. ಅಂದರೆ ಏವಿಯಾನಿಕ್ಸ್, ಸೆನ್ಸಾರ್ಗಳು, ಮಿಷನ್ ಸಿಸ್ಟಮ್ಗಳು, ವೆಪನ್ ಸಿಸ್ಟಮ್ಗಳು ಎಲ್ಲವನ್ನು ಹಂತವಾಗಿ ಸೇರಿಸಿ ಪರೀಕ್ಷಿಸುವ ವಿಧಾನವಾಗಿದೆ. ಇದರಿಂದ ಏರೋಡೈನಾಮಿಕ್ ಟೆಸ್ಟಿಂಗ್, ಸಿಸ್ಟಮ್ಸ್ ಟೆಸ್ಟಿಂಗ್, ವೆಪನ್ಸ್ ವ್ಯಾಲಿಡೇಷನ್ ಎಲ್ಲವೂ ಪ್ಯಾರಲಲ್ ಆಗಿ ಸಾಗುತ್ತದೆ. ಇದು
ಲೇಟ್ ಸ್ಟೇಜ್ ಬಾಟಲ್ನೆಕ್ ಆಗುವ ಸಾಧ್ಯತೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಒಟ್ಟಿನಲ್ಲಿ ನೋಡಿದರೆ 3 ವರ್ಷಗಳಲ್ಲಿ 5 ಪ್ರೋಟೋಟೈಪ್ಗಳು ರೋಲ್ಔಟ್ ಮಾಡುವುದು ಅತಿ ಅಗ್ರೆಸಿವ್ ಶೆಡ್ಯೂಲ್ ಆಗಿದೆ. ಆದರೆ ಮಾಡ್ಯುಲರ್ ಡಿಸೈನ್ ಪ್ರಿನ್ಸಿಪಲ್ಸ್ಗಳು, ಕನ್ಕರೆಂಟ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಇವುಗಳನ್ನು ಬಳಸಿಕೊಂಡು ADA ಮತ್ತು DRDO ಈ ವೇಗವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಭಾರತೀಯ ಏರೋಸ್ಪೇಸ್ ಕ್ಷೇತ್ರಕ್ಕೆ ಇದು ಕೇವಲ ಒಂದು ಯುದ್ಧ ವಿಮಾನದ ಯೋಜನೆ ಅಲ್ಲ, ಇದೊಂದು ಡೆವಲಪ್ಮೆಂಟ್ ಇಕೋಸಿಸ್ಟಮ್ ನಿರ್ಮಾಣದ ಪ್ರಕ್ರಿಯೆ. ಇದು ಭಾರತದ ಫ್ಯೂಚರ್ ಕಂಬ್ಯಾಟ್ ಏವಿಯೇಷನ್ ಕೇಪಬಿಲಿಟಿ ಫೌಂಡೇಶನ್. ಇದು ಸೆಲ್ಫ್ ರಿಲಯಂಟ್ ಡಿಫೆನ್ಸ್ ಏವಿಯೇಷನ್ಗೆ ದಾರಿ ಹಾಕುವ ಪ್ರೋಗ್ರಾಂ. AMCA ಯಶಸ್ವಿಯಾದರೆ ಭಾರತ ಕೇವಲ ಒಂದು 5ನೇ ತಲೆಮಾರಿನ ಫೈಟರ್ ಜೆಟ್ಟನ್ನು ಮಾತ್ರವಲ್ಲ, ಭವಿಷ್ಯದ ಯುದ್ಧ ವಿಮಾನಗಳನ್ನು ಸ್ವತಂತ್ರವಾಗಿ ವಿನ್ಯಾಸಗೊಳಿಸುವ ಶಕ್ತಿಯನ್ನು ಪಡೆಯುತ್ತದೆ. AMCA ಭಾರತದ್ದೇ ತಂತ್ರಜ್ಞಾನ, ಭಾರತದ್ದೇ ಶಕ್ತಿ, ಭಾರತದ್ದೇ ಭವಿಷ್ಯವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.